ನಾವಿಬ್ಬರೇ ಪರ್ಸನಲ್ ಆಗಿ ಕೂತಿದ್ದಾಗ ನಾನೇನು ಇವ್ರನ್ನು ಯಾರು ಶಿವಕುಮಾರ್ ಅವ್ರನ್ನು ಕೂಡ ನಾನು ಮಂತ್ರಿ ಮಾಡ್ಕೊಳ್ಳಿ ಅಂತ ಕೇಳಲಿಲ್ಲ, ಅಥವಾ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನಾನು ಮಂತ್ರಿ ಮಾಡಿ ಸೇರಿಸಿ ಅಂತ ಕೇಳಲಿಲ್ಲ, ಅಥವಾ ಹೈಕಮಾಂಡ್ಗೆ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನಾನೇನು ಕೇಳಿರ್ಲಿಲ್ಲ. ಮಾಡಿದ್ದಾರೆ, ಸಂತೋಷ. ಮತ್ತೆ ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದ್ರು. ಆಯ್ತು ಅಂತ ಬಂದೆ. ನಾನು ಅದನ್ನು ಕೇಳಿರ್ಲಿಲ್ಲ, ಅದನ್ನು ಕೇಳಿಲ್ಲ, ಅವರೇ ವಾಲಂಟಿಯರ್ ಆಗಿ ಹೇಳಿದ್ರು. ಆಮೇಲೆ ನೋಡಿದ್ರೆ ಈಗ ಜಲಸಂಪನ್ಮೂಲ ಕೊಟ್ಟಿದ್ದಾರೆ. ನನ್ಗೆ 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತ ಹೇಳಿ ಆಮೇಲೆ ಬೇರೆಯವ್ರಿಗೆ ಆಯ್ತು. ಅದಕ್ಕೆ ನನಗೆ ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡಕ್ ಆಗ್ತಿಲ್ಲ ಅಂತ ಹೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡಕ್ ಆಗ್ತಿಲ್ಲ ಅಂತ ಹೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ರೆಡ್ಡಿ ಅವರು ಅಲ್ಲಿ ಎಲ್ಲ ಹೋಗಿದ್ದಾರೆ, ಪಕ್ಕದಲ್ಲಿ ತಳಿ ಹೋಗಿದ್ದಾರೆ, ಬರ್ತಾ ಇದ್ದಾರೆ. ನಾನು ಅವ್ರನ್ನ ಭೇಟಿ ಮಾಡ್ತೀನಿ. ಈಸ್ ಎ ವೆರಿ ಸೀನಿಯರ್ ಲೀಡರ್. ಅವನ್ನೆಲ್ಲ ಹಂಗೆಲ್ಲ ನಾನು ಅವ್ರಿಗೆ ನಾನಾದ್ಮೇಲೆ ನಾನು ಮುಂದಕ್ಕೆ ಬಂದಾಗ ನಿನಗೆ ಈ ಖಾತೆ ಕೊಡ್ತೀನಿ ಅಂತ ಹೇಳಿದ್ ನಿಜ. ನಾನು ನನ್ನ ತಮ್ಮ ಹೋಗಿ ಕನ್ವಿನ್ಸ್ ಮಾಡಿ ಟ್ರಾನ್ಸ್ಪೋರ್ಟ್ ಕೊಟ್ಟಾಗ ಸುಧಾಕರ್ ಹತ್ರ ಮುಜರಾಯಿ ತೆಗೆದು ಕೊಟ್ಟಿದ್ದು ನಿಜ. ಅದು ಹೈಕಮಾಂಡ್ ಅವರು ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಸೊ ಅದಕ್ಕೆ ಕೃಷ್ಣ ಬೈರೇಗೌಡರಿಗೆ ಅದನ್ನ ಬೆಂಗಳೂರು ನಗರವನ್ನು ಕೊಟ್ಟಿದ್ದಾರೆ. ನಾನು ಕೇಳಿದೆ ಅವ್ರಿಗೆ, ಈಗ ಪಕ್ಷದಲ್ಲಿ ಒಂದು ತೀರ್ಮಾನ ಮಾಡಿರುವಾಗ ಅವರು ಹೈಕಮಾಂಡ್ ಅವರು, ನಾನು ಅದಕ್ಕೆ ಪ್ರಯತ್ನ ಮಾಡಿದೆ. ಖಾತೆ ಸರಿಯಾಗಿಲ್ಲ, ಸೀನಿಯಾರಿಟಿ ಮೇಂಟೈನ್ ಆಗಿಲ್ಲ. ರಾಮಲಿಂಗಾರೆಡ್ಡಿ 8 ಸಾರಿ, ನಾನು 8 ಸಾರಿ ಗೆದ್ದಿದ್ದೆ. ಈ ರೀತಿ 8, 7, 5, 6 ಎಲ್ಲ ಗೆದ್ದಿದೆ. ಅದನ್ನ ಸಮತೋಲನವಾಗಿ ನೋಡ್ಬೇಕಾಗಿತ್ತು. ನಾನು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮನವಿ ಮಾಡ್ತಿದ್ದೀನಿ, ತಾಯಿ ಸ್ಥಾನದಲ್ಲಿದ್ದೀನಿ. ಎಲ್ಲ ಮಕ್ಕಳನ್ನು ಒಂದೇ ತರ ನೋಡ್ಬೇಕು ಮತ್ತು ಸೀನಿಯಾರಿಟಿ ಮೇಂಟೈನ್ ಆಗ್ಬೇಕು. ಇವು ಮಾಡೋದ್ರಿಂದ ಮುಂದೆ 2028ಕ್ಕೆ ಕಾಂಗ್ರೆಸ್ ದಾರಿ ಆಗ್ತದೆ ಅಂತ ಹೇಳಿ ಅವ್ರಿಗೆ ಮನವಿ ಮಾಡ್ತೀನಿ. ಮತ್ತು ಇವತ್ತು ಖಾತೆ ಕೊಟ್ಟಿದ್ದಾರೆ ಅದನ್ನ ಬದಲಾವಣೆ ಮಾಡಿ ಜನಸೇವೆ ಮಾಡುವಂಥದ್ರನ್ನ, ಅನುಕೂಲ ಆಗುವಂಥದ್ರನ್ನ ಕೊಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೀನಿ, ಸೋನಿಯಾ ಗಾಂಧಿ ಅವ್ರಿಗೆ. ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ಮೊನ್ನೆ ಬಂದಿದ್ದಾಗ ನಾನು ಮನವಿ ಮಾಡಿದ್ದೀನಿ, ಸಮಾಜ ಕಲ್ಯಾಣ ಸೇವೆ ಮಾಡಿ ಬಗ್ಗೆ. You are unhappy about the portfolio, sir. What is this? I am happy, no problem. Now you are happy, sir, after meeting Surjewala ji? Yeah, no, Surjewala ji. Create trouble between him and me. Nice smile. You have nice smile, sir. Now you are smiling. Surjewala ji promised. You had your grievances. We met Rahul ji, Surjewala ji, Venugopal ji. Smile. They will start to. Yeah, but position is different, sir. So, no problem. You are happy. No, Rahul ji has told I will sort it out. ಎಸ್, ಈ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳಿದ್ದಾರೆ, ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಮಹೇಶ್ ಗೌಡ್ರು, JDS ವಕ್ತಾರರು. ಸರ್ ತಮಗೆ ಸ್ವಾಗತ. ಇನ್ನು ಕಾಂಗ್ರೆಸ್ ವಕ್ತಾರರಂತ ಸೂರ್ಯ ಮುಕುಂದರಾಜ್ ಜಾಯ್ನ್ ಆಗಿದ್ದಾರೆ, ತಮಗೂ ಸ್ವಾಗತ. ಬಿಜೆಪಿ ವಕ್ತಾರರಾದಂಥ ಉತ್ಕರ್ಷ್ ಜಾಯ್ನ್ ಆಗಿದ್ದಾರೆ. ಉತ್ಕರ್ಷ್ ಅವರೇ ತಮಗೂ ಸ್ವಾಗತ. ಮೊದಲನೇದಾಗಿ ಸೂರ್ಯ ಮುಕುಂದರಾಜ್ ಅವರೇ, ಈ ನಾಟಕ ನೋಡಿ ಸಾಕಾಗೈತಿರಿ ಸರ್. ಏನು 3 ವರ್ಷದಿಂದ ಬರೀ ಇದೆ ಆಯ್ತು. ಇಷ್ಟು ದಿನ ನಾಯಕತ್ವ ಬದಲಾವಣೆ, ಕುರ್ಚಿ ಕಿತ್ತಾಟ, ಬರೀ ಅದರಲ್ಲೇ ಟೈಮ್ ಕಳೆದ್ರು. ಈಗ ಮತ್ತೆ ನನಗೆ ಆ ಖಾತೆ ಬೇಕು, ಈ ಖಾತೆ ಬೇಕು. ತಾಯಿ ಇದ್ದಂತೆ ಮಕ್ಕಳನ್ನೆಲ್ಲ ಒಂದೇ ಥರ ನೋಡ್ಕೋಬೇಕು. ಮಕ್ಕಳಾಗೋ ವಯಸ್ಸಾಯ್ತು, ಇನ್ನೂ ಅಧಿಕಾರ ಬೇಕಂದ್ರೆ ಏನ್ರಿ ಸರ್ ಇದು? ಹೊಸಬ್ರು ಎಲ್ಲಿಗೆ ಹೋಗ್ಬೇಕು ಹೇಳ್ರಿ? ನಿಮ್ಮಂತವ್ರೆಲ್ಲ ಯಾವಾಗ ಶಾಸಕರಾಗ್ಬೇಕು ಹೇಳ್ರಿ? ಅಲ್ಲ, ನಮ್ದು ಅದೇ. ಈಗ ತುಂಬಾ ಜನ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ಎಷ್ಟೋ ಜನಕ್ಕೆ ಹೊಸ ಶಾಸಕರುಗಳಿಗೆ ಇನ್ನೂ ಅವಕಾಶಗಳು ಸಿಕ್ಕಿಲ್ಲ, ಹೊಸ ಇದು ಬರಬೇಕು. ಸೊ ಆ ಥರದ್ರಲ್ಲಿ ಇದ್ದಾಗ ಒಂದು ಪಕ್ಷದ ಇದಕ್ಕೆ ಮುಜುಗರ ತರುವಂಥ ಹೇಳಿಕೆಗಳನ್ನ ಹಿರಿಯ ನಾಯಕರುಗಳು ಕೊಡೋದು ನಿಲ್ಲಿಸ್ಬೇಕು. ಯಾಕೆಂದರೆ ಈ ಥರದ್ದಾದಾಗ ಒಂದು ಒಳ್ಳೆ ಸರ್ಕಾರ ಬಂದ ಮೇಲೆ, ಈಗ ಅಷ್ಟು 136 ಸೀಟು ಕೊಟ್ಟ ಮೇಲೆ, ಈಗ DK ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರಾಗಿ ಯಾವತ್ತೂ ಕೂಡ ತಾರತಮ್ಯ ಮಾಡಿದವರಲ್ಲ. ಸಿದ್ದರಾಮಯ್ಯ ಅವರು ಕೂಡ ಮುಖ್ಯಮಂತ್ರಿಯಾಗಿ ಯಾವತ್ತೂ ಕೂಡ ಯಾರನ್ನೂ ಕಡೆಗಣಿಸಿ ಇದು ಮಾಡಿದವರಲ್ಲ. ಸೊ ಇಲ್ಲಿ
ಖಾತೆ ಸಿಗೋವರೆಗೂ ನಮಗೆ ಖಾತೆ ಸಿಕ್ಕಿಲ್ಲ ಅಂತಿರ್ತಾರೆ. ಖಾತೆ ಸಿಕ್ಕಿದ್ಮೇಲೆ ನನ್ಗೆ ಈ ಖಾತೆ ಕೊಡಿ ಅಂತಾರೆ. ಈ ತರದ್ದು ಎಷ್ಟೋ ಜನ ಪಾಪ ಇನ್ನೂ ಗ್ರಾಮ ಮೂರ್ ವರ್ಷ ಪಂಚಾಯತಿ ಇವರೆಲ್ಲ ಯಾರ್ಯಾರು ಇವತ್ತು ಖಾತೆ ತೆಗೆದು ಕೂತವ್ರಲ್ಲ ಇವರು ಮೂರ್ ವರ್ಷ ಕೆಲಸ ಮಾಡಿ ಏನ್ ಕಡ್ ದಬ್ಬಾಕಿದ್ದಾರೆ ಹೇಳಿ. ಅಲ್ಲ ಅದನ್ನ ನೀವು ಅಲ್ಲ ಕೇಳ್ಬೇಕಾಗತ್ತೆ. ಅಲ್ಲ, ಅದನ್ನ ಯಾಕಂದ್ರೆ ಅಲ್ಲಿ ಈಗ ನೀವು- ಇನ್ಮೇಲೆ ಸಿಗೋ ಖಾತೆಯಲ್ಲಿ ನಾನು ಎಲ್ಲ ಇದು ಇನ್ನು ಇಂದ್ರಲೋಕ ಚಂದ್ರಲೋಕನೇ ತಂದಿಟ್ಬಿಡ್ತೀನಿ ಅಂತ ಏನು ಇವತ್ತು ದೊಡ್ಡದಾಗಿ ನನ್ಗೆ ಅದೇ ಬೇಕು ಇದೇ ಬೇಕು ಅಂತಿದಾರಲ್ಲ, ಈ ಹಿಂದೆ ಇದ್ದ ಖಾತೆಗಳಲ್ಲಿ ಅದೇನ್ ಮಾಡಿದ್ದಾರೆ ಅವರು ಮಾರ್ಕ್ಸ್ ಕಾರ್ಡ್ ಏನು ಅವರ ಎಂತಹ ದೊಡ್ಡ ಸಾಧನೆ ಮಾಡಿದಾರ ಅನ್ನೋದಾದ್ರೂ ಇಡ್ಬೇಕಲ್ಲ ಜನರ ಮುಂದೆ. ಅಲ್ಲ, ಜನರ ಮುಂದೆ ಇಡಬೇಕು. ಅದನ್ನ ಈಗ ನಿಮ್ಮವರು ರಿಪೋರ್ಟರ್ಗಳನ್ನ ಅಲ್ಲಿ ಕಳ್ಸಿರ್ತೀರಲ್ಲ, ಅವ್ರ ಕಡೆಯಿಂದ ಈ ಪ್ರಶ್ನೆಗಳನ್ನ ಅಲ್ಲೇ ಡೈರೆಕ್ಟ್ ಆಗಿ ಕೇಳಿಸಿದ್ರೆ ಹೆಚ್ಚು ಅನುಕೂಲ ಆಗುತ್ತೆ. ಪಾಪ ಅವ್ರು ರಿಪೋರ್ಟರ್ಸ್ ಇವತ್ತು ಕೇಳ್ತಾರಂತ ಕೊಡ್ರಿ, ನಾಳೆ ಏನು ಮಾತಾಡಲ್ಲ ಅವರು. ಸೊ ಆ ಥರದ್ದು ಈಗ ಏನಾಗ್ಬಿಟ್ಟಿದೆ ಅಂದ್ರೆ 3 ವರ್ಷ ಈಗ ನಾವಾದ್ರೂ ಹೊರಗೆ ಹೋಗಲ್ಲ, ಇಲ್ಲೇ ಕುತ್ಕೊಂಡು ನೀವು ಅದೇ ಸೊ ಇಲ್ಲೇ ನಿಮ್ಗೆ ಏನಾದ್ರು ಕರೆ ಬಂದಾಗ ನಮ್ಗೇನ್ ಧೈರ್ಯ, ನಮ್ಗೇನ್ ಕರೆಗಿರೆ ಎಲ್ಲ ಏನ್ ಬರಲ್ಲ. ಅಲ್ಲ ಅಲ್ಲ ಆ ಕರೆ ಅಲ್ಲ, ಇಲ್ಲಿ ನೀವು ಫೋನಲ್ಲಿ ತಗೊಂಡಂತ ಸಂದರ್ಭದಲ್ಲಿ ಅದನ್ನ ಪ್ರಶ್ನೆ ಮಾಡ್ಬೋದು, ಇಲ್ಲ ಲೈವಲ್ಲಿ ಕೇಳ್ಬೋದು. ಸೊ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಒಂದು ಸಮಾಧಾನವಾಗಿ ಇದನ್ನ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಇದಿದ್ರು ಕೂಡ ನಾನು ಎಲ್ಲರ ಜೊತೆ ಮಾತಾಡ್ತೀನಿ, ರಾಮಲಿಂಗಾರೆಡ್ಡಿ ಅವರು ಹಿರಿಯರು, ನಾನು ಮಾತು ಕೊಟ್ಟಿದ್ದು ನಿಜ, ಅವ್ರಿಗೆ ಬೆಂಗಳೂರು ಅಭಿವೃದ್ಧಿ ಕೊಡ್ತೀನಿ ಅಂತ ಹೇಳಿದ್ದೆ. ಆದರೆ ಇವತ್ತು ಹೈಕಮಾಂಡ್ನ ತೀರ್ಮಾನ ಆಗಿರೋದ್ರಿಂದ ಕೃಷ್ಣ ಬೈರೇಗೌಡರಿಗೆ ಖಾತೆ ಕೊಟ್ಟಿದ್ದೀವಿ ಅಂತ. ಇವತ್ತು ಒಂದು ಈ ಮುಖ್ಯಮಂತ್ರಿಗಳೇ ಪದವಿಯನ್ನ ಬಿಟ್ಟು 3 ವರ್ಷ ವಿಲವಿಲ ಅಂತ ಒದ್ದಾಡಿದ್ರಲ್ಲ ಡಿ ಕೆ ಶಿವಕುಮಾರ್ ಅವರು, ನನಗೆ ಮಾತು ಕೊಟ್ಟಿದ್ದಾರೆ ಹೈಕಮಾಂಡ್ ಅಥವಾ ನಾನು ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಒಂದು ದಿನ ರಾಮಲಿಂಗಾರೆಡ್ಡಿ ಅವರು ಹೌದು ಅವ್ರು ಮುಖ್ಯಮಂತ್ರಿ ಮಾಡ್ತಾರಂತೆ ನನಗೆ ಹೇಳಿದಾರೆ, ಅವರು ಬೆಂಗಳೂರು ಇದು ಡೆವಲಪ್ಮೆಂಟ್ ನಿನ್ ಕೊಡ್ತೀನಿ ಅಂತ ಹೇಳಿದಾರೆ ಅಂತ ಹೇಳಿದ್ರ? ಈಗೆಲ್ಲ ಮುಗಿದ್ಮೇಲೆ ಮುಖ್ಯಮಂತ್ರಿ ಆದ್ಮೇಲೆ ಅವತ್ತು ಹೇಳಿದ್ರು ಅಂತಂದ್ರೆ ಅದೇನೆ ಇವತ್ತು ಏನ್ ಗೊತ್ತಾ, ಈ ತರ ಮಾಡ್ಬೇಕಾಗಿತ್ತಪ್ಪ 3 ವರ್ಷದಲ್ಲಿ. ಅಲ್ಲ, ನಿಮ್ ಪ್ರಶ್ನೆ ಸರಿ ಇದೆ ಅದು. ಸೊ ಅದು ಅವ್ರವ್ರ ಇದಕ್ಕೆ ಬಿಟ್ಟಂತ ವಿಚಾರ. ಮುಖ್ಯಮಂತ್ರಿಗಳೇ ಪದವಿಯನ್ನ ತ್ಯಾಗ ಮಾಡ್ಬಿಟ್ರು. ಸೊ ಇವತ್ತು ಇಡೀ ರಾಷ್ಟ್ರ ರಾಜಕಾರಣದಲ್ಲಿ ಎಲ್ಲರೂ ಹೇಳ್ತಾ ಇರೋಂಥದ್ದು ಏನಂದ್ರೆ, ವಿರೋಧ ಪಕ್ಷದವರು ಒಪ್ಕೊಳ್ಳುವಂಥದ್ದೇನು ಅಂದ್ರೆ, ಇಷ್ಟು ಟ್ರಾನ್ಸಿಷನ್ ಪವರ್ ಟ್ರಾನ್ಸಿಷನ್ ಈ ಮಟ್ಟಕ್ಕಾಗಿಲ್ಲ. ಗ್ರಾಮ ಪಂಚಾಯತಿಗಳಲ್ಲೇ ಅಧಿಕಾರ ಬಿಟ್ಕೊಡಲ್ಲ, ಅಂಥದ್ರಲ್ಲಿ ಸಿದ್ದರಾಮಯ್ಯ ಅವರು ಅಧಿಕಾರ ಬಿಟ್ಕೊಟ್ರಾಗ ಆ ಮಾದರಿನಲ್ಲಿ ಎಲ್ಲರೂ ನಡಿಬೇಕಾಗ್ತದೆ. ಯಾಕೆಂದರೆ ಅಧಿಕಾರಕ್ಕೆ ಅಂಟ್ಕೊಂಡು ಕೂತ್ಕೊಳ್ಳೋದು ಅಥವಾ ಅದಕ್ಕೆ ನಾವು ಇರೋದು ಅನ್ನೋದಾದರೆ ತತ್ವ ಸಿದ್ಧಾಂತ ಮತ್ತು ಪಕ್ಷದ ಹಿತದೃಷ್ಟಿ ಮತ್ತು ಕಾರ್ಯಕರ್ತರ ಇದಕ್ಕೆ ಧಕ್ಕೆ ಉಂಟು ಮಾಡ್ದಂಗೆ ಆಗುತ್ತದು. ಸೊ ಇವು ಮುಖ್ಯಮಂತ್ರಿಗಳು ಅದನ್ನು ಬಗೆಹರಿಸ್ತಾರೆ ಮತ್ತು ಹೈಕಮಾಂಡ್ ಅದನ್ನು ಬಗೆಹರಿಸುವಂಥ ವ್ಯಕ್ತಿ ಕೆ ಎಚ್ ಮುನಿಯಪ್ಪ ಅವರು ಅವಾಗಲೇ ಬೆಳಗ್ಗೆ ಕೊಟ್ಟಂತ ಹೇಳಿಕೆಗೂ ಸಾಯಂಕಾಲ ಕೊಟ್ಟಂತ ಖಾತೆ ಸರಿ ಇಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ಈಗ ಅಲ್ಲಿ AICC ಸೆಕ್ರೆಟರಿ, ಸೊ ಈಗ AICC ಸೆಕ್ರೆಟರಿ ಇದೆಲ್ಲ ಓಕೆ ನಡೀತಾ ಇಲ್ಲ. ಅದೇ ದಿನ ಬೆಳಗಾದ್ರೂ ನಾಟಕ ಆಗ್ಬಾರ್ದು, ಅದು ಡೆಕೋರಮ್ ಕಳ್ಕೊಂಬಾರ್ದು. ಡೆಕೋರಮ್ ಪಕ್ಷದ ಇದಕ್ಕೆ ಮುಜುಗರ ಉಂಟು ಮಾಡುವಂತ ಇದನ್ನ ಮಾಡಕ್ ಹೋಗ್ಬಾರ್ದು. ಇವ್ರಿಗೆ ಸಿಕ್ಕಿರುವಂತದ್ರಲ್ಲಿ ಏನು ಅವಕಾಶ ಸಿಕ್ಕಿದೆ ಅದನ್ನ ಪ್ರಜೆಗಳಿಗೆ ಮತ್ತೆ ಜನರಿಗೆ ಯಾವ ರೀತಿ ನಾವು ಅಧಿಕಾರವನ್ನು ಸದುಪಯೋಗ ಪಡಿಸ್ಬೇಕು, ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು, ಯೋಜನೆಗಳನ್ನ ರೂಪಿಸಬೇಕು. ತಮ್ಮ ಖಾತೆನಲ್ಲಿ ಸಿಕ್ಕಂತ ಅವಕಾಶದಲ್ಲಿ ಅನೇಕ ಬದಲಾವಣೆಗಳು ತರಬಹುದು. ಅದನ್ನೇ ಕಾಂಗ್ರೆಸ್ ಪಾರ್ಟಿಗಳು ಜನ್ಸಿಗಳು ಇದಕ್ಕೆ ಹೇಳೋದು, ನೀವು ಹಳೇದು ಹಿಡ್ಕೊಂಡು ಜೋತಾಡ್ತಾ ಕುತ್ಕೊಂಡ್ರೆ ನೀವು ಬದಲಾವಣೆ 9 ಸರಿ 8 ಸರಿ MLA-ಗಳಾಗಿರ್ತೀರಿ, 2 ಸರಿ 3 ಸರಿ, 1 ಸರಿ ಅಂತಂದ್ರೆ 5 ವರ್ಷಕ್ಕೆ ನೀವು ಮಂತ್ರಿಗಳಾಗಿರ್ತೀರಿ. ಇಷ್ಟಾದ್ರೂ ನಿಮ್ಗೆ ಸಾಕಾಗಲ್ಲ ಅಂತಂದ್ರೆ ಇಷ್ಟು ವರ್ಷ ನೀವೇನಪ್ಪ ಮಾರ್ಸ್ಕೊಂಡು ನೀವು ತಂದಿರುವಂತ ಆಮೂಲಾಗ್ರ ಬದಲಾವಣೆ ಏನು ಅಂತ ಜನ ಕೇಳಲ್ವೇ? ಸಾಕು, ಹೊಸಬ್ರಿಗೆ ಬಿಟ್ಕೊಡಿ. ಹೌದು, ಈಗ ನೋಡಿ UT ಖಾದರ್ ಅವರು ಅಧಿಕಾರ ಸಿಕ್ಕಿದ ನೆಕ್ಸ್ಟ್ ಮೂಮೆಂಟ್ ಇಂದಾನೇ ಕೆಲಸ ಶುರು ಮಾಡಿದ್ರು. ಇದಕ್ಕೆ ಆಸ್ಪತ್ರೆಗಳಿಗೆ ವಿಸಿಟ್ ಮಾಡಿ ಈ ಥರದ ಕೆಲಸವನ್ನ ಮಂತ್ರಿಮಂಡಲದ ಮಂತ್ರಿಗಳು ಮಾಡಬೇಕಾಗುತ್ತೆ. ಅದು ಮಾದರಿಯಾದಂಥ ನಡವಳಿಕೆ. ಇವತ್ತು UT ಖಾದರ್ ಅವರು ವಿಧಾನಸಭೆ ಅಧ್ಯಕ್ಷರಾಗಿದ್ದಾಗಲೂ ಕೂಡ ಒಳ್ಳೆ ಕೆಲಸ ಮಾಡಿದ್ರು. ಅದಾದ ನಂತರ ಇವತ್ತು ಮಂತ್ರಿಗಳು ಹೆಂಗಿರ್ಬೇಕು ಅಂತ ತೋರಿಸಿದ್ರು. ವಿಧಾನಮಂಡಲ ತುಂಬಾ ಅನುಭವ ಮಂಟಪದ ಕಾನ್ಸೆಪ್ಟ್ ತಂದ್ರು. ಆಮೇಲೆ ಪಾರ್ಲಿಮೆಂಟ್ ಇದನ್ನ ಏನು ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಆಮೇಲೆ ಸ್ಪೀಕರ್ಗಳು ಸಮಾವೇಶ ಮಾಡಿದ್ರು. ಸೊ ಅಲ್ಲೂ ಕೂಡ ಸದುಪಯೋಗ ಪಡಿಸ್ಕೊ. ಎಷ್ಟೋ ಜನ ಸ್ಪೀಕರ್ ಬೇಡ ಅಂತ ಹೇಳ್ತಾರೆ, ಅಂತದ್ರಲ್ಲಿ ಸ್ಪೀಕರ್ ಖಾತೆ, ಆಮೇಲೆ ವಿಧಾನಸೌಧದ ಬಾಗಿಲುಗಳನ್ನ ಬದಲಾಯಿಸಿದ್ರು, ಅದಕ್ಕೊಂದು ಡೆಕೋರೇಟ್ ಮಾಡಿದ್ರು. ಅದು ಏನೋ ಒಂದು ಅವ್ರು ಸಿಕ್ಕಂತ ಸ್ಥಾನವನ್ನ ಎಷ್ಟರ ಮಟ್ಟಿಗೆ ಅಲ್ಲಿ ಕೆಲಸವನ್ನ ಮಾಡ್ಬೋದು ಸ್ಪೀಕರ್ ಅನ್ನೋದನ್ನ ತೋರಿಸ್ಕೊಟ್ರು. ಇವತ್ತು ಆರೋಗ್ಯ ಸಚಿವರಾಗಿ ಇವತ್ತೇನೆ ಇಮಿಡಿಯೇಟ್ ಆಗಿ ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟರು. ಈ ಥರದ್ದು ಮಾದರಿಯಾದಂಥ ಕೆಲಸಗಳನ್ನ ಮಂತ್ರಿಮಂಡಲ ಮಾಡಬೇಕಾಗುತ್ತೆ. ಸೊ ಹಿರಿಯ ನಾಯಕರುಗಳು ಅದನ್ನ ಮನಸ್ಸಿಗೆ ತಗೊಂಡು, ಸೊ ಈ ಮುಜುಗರ ರಾಹುಲ್ ಗಾಂಧಿ ಹೇಳ್ಬಿಟ್ಟಿದಾರಂತೆ ಮಹೇಶ್ ಗೌಡ್ರೆ, ನಥಿಂಗ್ ಡೂಯಿಂಗ್, ಕೊಡ್ತಾರ ಕೊಡ್ಲಿ, ಇಟ್ಸ್ ಓಕೆ, ರಾಜೀನಾಮೆ ಅಕ್ಸೆಪ್ಟ್ ಮಾಡಿ ಮುಂದಕ್ಕೆ ಹೋಗ್ತಾ ಇರೋಣ ಅಂತ ಹೇಳಿದಾರಂತೆ.